ಹೆಚ್ ಕ್ರಾಸ್ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಕಾಲೇಜಿಗೆ ದಾಖಲೆ ಫಲಿತಾಂಶ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ನಲ್ಲಿರುವ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಪಿಯು ಕಾಲೇಜು ಈ ಬಾರಿಯ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ದಾಖಲೆ ಮಟ್ಟದ ಫಲಿತಾಂಶವನ್ನು ದಾಖಲಿಸಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವಲ್ಲಿ ತೊಡಗಿರುವ ಈ ಸಂಸ್ಥೆ ವಾಣಿಜ್ಯ ಹಾಗೂ ವಿಜ್ಞಾನ ಎರಡೂ ವಿಭಾಗಗಳಲ್ಲಿ ಉತ್ತಮ ಸಾಧನೆ ತೋರಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಗುರುತು ಮೂಡಿಸಿದೆ. 103 ವಾಣಿಜ್ಯ ವಿಭಾಗದಲ್ಲಿ ಒಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಅವರಲ್ಲಿ 35 ಮಂದಿ ಅತ್ಯುನ್ನತ ದರ್ಜೆ, 60 ಮಂದಿ ಪ್ರಥಮ ದರ್ಜೆ ಹಾಗೂ 5 ಮಂದಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ಮೂಲಕ 96% ಫಲಿತಾಂಶ ದಾಖಲಿಸಿದೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ 79 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 22 ಮಂದಿ ಅತ್ಯುನ್ನತ ದರ್ಜೆ, 55 ಮಂದಿ ಪ್ರಥಮ ದರ್ಜೆ ಹಾಗೂ 3 ಮಂದಿ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು, 96.2% ಫಲಿತಾಂಶ ದಾಖಲಿಸಿದೆ. ವಿದ್ಯಾರ್ಥಿಗಳ ಸಾಧನೆಗೆ ಸಾಕ್ಷಿಯಾಗಿ ವಿಜ್ಞಾನ ವಿಭಾಗದಲ್ಲಿ ದಿವ್ಯಶ್ರೀ 582 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದುಕೊಂಡರೆ, ಅಕ್ಷಯ ಎಸ್ 579 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಅರ್ಫಾ ಖಾನಂ 578 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದು, ಸಂಜನಾ ಡಿ ಹಾಗೂ ಪುನೀತ್ ಸಿಎಂ ತಲಾ 571 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಕಾಲೇಜು ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್ನ ಉಪಾಧ್ಯಕ್ಷ ಶಿವರಾಮ್ ರೆಡ್ಡಿರವರು, ದೀರ್ಘಕಾಲದ ಶೈಕ್ಷಣಿಕ ಸೇವೆಯ ಬಳಿಕ ಸಮಾಜಮುಖಿ ದೃಷ್ಟಿಯಿಂದ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್ ಮೂಲಕ ಗ್ರಾಮೀಣ ಕಾರ್ಮಿಕ ಹಾಗೂ ಮಧ್ಯಮ ವರ್ಗದ ಕುಟುಂಬದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಸಂಸ್ಥೆಯನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ನಗರಗಳಿಗೆ ತೆರಳಿ ಓದಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಶಿಕ್ಷಣ ಒದಗಿಸುವುದು ಸಂಸ್ಥೆಯ ಪ್ರಮುಖ ಧ್ಯೇಯವಾಗಿದ್ದು, ಈ ದಿಸೆಯಲ್ಲಿ ನಿರಂತರ ಪ್ರಯತ್ನಗಳನ್ನು ನಡೆಯುತ್ತಿವೆ. ಮಾರ್ಗದರ್ಶನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲರಾದ ಕಿರಣ್ಮಯಿರವರು, ಈ ಬಾರಿಯ ಫಲಿತಾಂಶ ಸಂಸ್ಥೆಯ ಸಮಗ್ರ ಶ್ರಮದ ಪ್ರತಿಫಲವಾಗಿದ್ದು, ಎಲ್ಲಾ ವರ್ಗದ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ತರುವಲು ಪ್ರಯತ್ನಿಸಲಾಗುತ್ತಿದೆ. ಹಾಗೂ ಈ ಸಂಸ್ಥೆ 2017ರಲ್ಲಿ ಟ್ರಸ್ಟ್ ಮೂಲಕ ಆರಂಭವಾಗಿ 2018ರಲ್ಲಿ ಪಿಯು ಕಾಲೇಜು ಪ್ರಾರಂಭಗೊಂಡಿದ್ದು, ಆರಂಭದಲ್ಲಿ 86 ವಿದ್ಯಾರ್ಥಿಗಳಿಂದ ಶುರುವಾದ ಸಂಸ್ಥೆ ಇಂದು ಶೈಕ್ಷಣಿಕವಾಗಿ ಗಣನೀಯ ಬೆಳವಣಿಗೆ ಸಾಧಿಸಿದೆ. ನೀಟ್, ಸಿಇಟಿ, ಜೆಇಇ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಂಯೋಜಿತ ತರಬೇತಿ ನೀಡಲಾಗುತ್ತಿದ್ದು, ಪ್ರತಿ ವರ್ಷ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್, ಪ್ಯಾರಾಮೆಡಿಕಲ್, ಕೃಷಿ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೇರ್ಪಡೆಯಾಗುತ್ತಿದ್ದಾರೆ. ಕೆಲವರು ಸಾಫ್ಟ್ವೇರ್ ಸಂಸ್ಥೆಗಳಲ್ಲೂ ಉದ್ಯೋಗ ಪಡೆದು ಸಾಧನೆ ಮಾಡುತ್ತಿದ್ದಾರೆ. ಈ ಸಾಧನೆಗೆ ಉಪನ್ಯಾಸಕರು, ಪೋಷಕರು ಹಾಗೂ ಆಡಳಿತ ಮಂಡಳಿಯ ಸಹಕಾರವೇ ಪ್ರಮುಖ ಕಾರಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೆಚ್ ಕ್ರಾಸ್ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಬಿಎಂ ಮೂರ್ತಿ, ಕಾರ್ಯದರ್ಶಿ ಸಿಎಂ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ಹಾಗೂ ಖಜಾಂಚಿ ಪೂರ್ಣಚಂದ್ರ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಗ್ರಿ ಕಾಲೇಜಿನ ಸಂಯೋಜಕರಾದ ಪುನೀತ್, ಕನ್ನಡ ಉಪನ್ಯಾಸಕರಾದ ವಿಜಯಕುಮಾರ್, ನರಸಿಂಹನಾಯ್ಡು, ಮಹೇಶ್, ಸುರೇಶ್, ಮಾಧವಿ ಸೇರಿದಂತೆ ಪೋಷಕರು ಹಾಜರಿದ್ದರು. ವರದಿ ಸೊರಕಾಯಲಹಳ್ಳಿ, ನವೀನ್ ಕುಮಾರ್, ಎಸ್ಎಲ್. ನಾನು ಡಾಕ್ಟರ್ ಶಿವರಾಮ್ ರೆಡ್ಡಿ ಅಂತ ಸುಮಾರು 33 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಒಂದು ಪ್ರಸಿದ್ಧ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ದಟ್ ಈಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಸೇವೆ ಸಲ್ಲಿಸಿ ಆನಂತರ ನನ್ನ ವೃತ್ತಿಯಿಂದ ನಿವೃತ್ತಿ ಆದ ಮೇಲೆ ಒಂದು ಕಮ್ಯುನಿಟಿ ಸರ್ವಿಸ್ ಕೊಡಬೇಕು ಅಂತ ಅನ್ನೋ ಭಾವನೆಯಿಂದ ನಾನು ಈ ಟ್ರಸ್ಟ್ಗೆ ಜಾಯ್ನ್ ಆದೆ. ದಟ್ ಈಸ್ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್. ಒಂದು ನಮ್ಮ ಭಾವನೆ ಏನು ಅಂತಂದರೆ, ಈ ಗ್ರಾಮೀಣ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಉತ್ತೀರ್ಣ ಆಗೋದೇ ಭಾರಿ ಕಷ್ಟ ಇರುತ್ತೆ. ಅವರಿಗೆ ಎಲ್ಲೋ ಒಂದು ರೀತಿ ಪ್ರೇರೇಪಣೆ, ಪೋಷಣೆ ಮಾಡಬೇಕು ಅಂತ ಅನ್ನೋ ಭಾವನೆ ನಮ್ಮ ಟ್ರಸ್ಟ್, ಎಲ್ಲ ಟ್ರಸ್ಟ್ ಇದು ಅಷ್ಟೇ. ಅದರಲ್ಲೂ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳು CM ನಾರಾಯಣಸ್ವಾಮಿ ಅವರು ಅಂತ. ಅವರ ವಿಶೇಷತೆ ಏನಂತಂದರೆ, ಬಡವರಿಗಾಗಿ ಬಡವರಿಗೋಸ್ಕರ ಅವರು ಸೇವೆ ಸಲ್ಲಿಸುವಂಥ ಮನೋಭಾವನೆ ಅವರು ನಮ್ಮ ಜೊತೆಲಿ
ನಮ್ಮ ಟ್ರಸ್ಟಲ್ಲಿ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು ನಮ್ಮ ಭಾವನೆ ಏನಂತಂದರೆ, ಗ್ರಾಮೀಣ ವಿಭಾಗದಲ್ಲಿ ಇರೋವಂಥ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಅನ್ನೋದಷ್ಟೇ. ಒಳ್ಳೆ ಹಣ ಇನ್ನೊಂದು ಇರೋವಂಥವರು ಸಿಟಿಗೆ ಹೋಗ್ತಾರೆ, ಸಿಟಿಲಿ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿಸಿ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಕಳಿಸ್ತಾರೆ. ಆದರೆ ಇಲ್ಲಿನ ಕಾರ್ಮಿಕ ವರ್ಗದವರು ಯಾರೇ ಆಗಲಿ, ಆ ಕಾರ್ಮಿಕ ವರ್ಗದ ಮಕ್ಕಳಿಗೆ ಅವ್ರನ್ನ ಅಲ್ಲಿ ಕಳಿಸ್ಲಿಕ್ಕಾಗಲ್ಲ. ಆನಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನು ಹೇಳ್ತೀವಿ ನಾವು, ಅವ್ರ ಮಕ್ಕಳಿಗೂ ಅಷ್ಟೇ ಹೆಚ್ಚಿಗೆ ಫೀಸ್ ಕೊಡ್ಲಿಕ್ಕೆ ಆಗಲ್ಲ. ಆದ್ದರಿಂದ ಇಲ್ಲೇ ಎಲ್ಲಿ ಅವ್ರಿಗೆ ಸಿಗುತ್ತೋ, ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೋ ಅಲ್ಲಿ ಸೇರಿಸ್ಬೇಕು ಅನ್ನೋ ಭಾವನೆ. ಆ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆನ 2018ರಲ್ಲಿ ಶುರು ಮಾಡಿದ್ದು. ಇಲ್ಲಿ ತನಕ ನಾವು ಯಾವುದೇ ಕಾರಣಕ್ಕೂ ಫೀಸ್ ಜಾಸ್ತಿ ಮಾಡಬೇಕು ಅನ್ನೋ ಭಾವನೆ ಇಲ್ಲ. ಕಡಿಮೆ ಫೀಸಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಏನು ಹೇಳ್ತೀವಿ, ನೀಟ್ ಕೋಚಿಂಗ್ ಆಗ್ಬೋದು, CET ಕೋಚಿಂಗ್ ಆಗ್ಬೋದು, ಅಥವಾ JEE, ಆ ಎಲ್ಲ ಕೋಚಿಂಗು ನಾವೇನು ಫೀಸ್ ಹೇಳಿದ್ದೀವಿ ಆ ಫೀಸಲ್ಲೇ ನಾವು ಎಲ್ಲರಿಗೂ ಆ ಕೋಚಿಂಗು ವರ್ಷ ಇಡೀ ಕೊಡ್ತಾಯಿದ್ದೀವಿ. ಅದೊಂದು ಹುಡುಗರಿಗೆ ಆಗಲಿ ಅವರ ಪೋಷಕರಿಗೆ ಆಗಲಿ ತುಂಬ ಸಂತೋಷ. ಆನಂತರ ಗ್ರ್ಯಾಜುವಲಿ ನಮ್ಮ ಎಜುಕೇಷನ್ ಸಿಸ್ಟಮೇ ಆಗಲಿ, ಎಜುಕೇಷನ್ ಪಾಲಿಸಿ ಆಗಲಿ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು, ಹೋದ ವರ್ಷವೂ ಅಷ್ಟೇ ನಮ್ಮ ಇದು ಕಾಲೇಜಲ್ಲಿ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಬಂದರು. ಅದೇ ರೀತಿ ಈ ವರ್ಷವೂ ಅಷ್ಟೇ ಓವರಾಲ್ ಪರ್ಸೆಂಟೇಜ್ ಏನಿದೆಯೋ ಅದು ಡಿಸ್ಟಿಂಕ್ಷನ್ ತಗೊಂಡಿರೋಂಥ ಮಕ್ಕಳು 3rd ರ್ಯಾಂಕಲ್ಲಿ ಇದ್ದೀವಿ ನಾವು. ತಾಲೂಕು ಮಟ್ಟದಲ್ಲಿ ಎಲ್ಲ ಕಾಲೇಜಿಗೂ ಹೋಲಿಕೆ ಮಾಡಿದಾಗ ನಾವು 3rd ಪೊಸಿಷನಲ್ಲಿ ಇದ್ದೀವಿ. ಆ ರೀತಿ ಎಜುಕೇಷನ್ ಕ್ವಾಲಿಟಿ ಅಂತೂ ನಾವು ಇಂಪ್ರೂವ್ ಮಾಡೋ ಭಾವನೆ ಅಷ್ಟೇ. ನಾನು ಸಾಯಿ ವಿದ್ಯಾನಿಧಿ ನ್ಯಾಷನಲ್ PU ಕಾಲೇಜ್ ಪ್ರಿನ್ಸಿಪಲ್ ಕಿರಣ್ಮಯಿ ಅಂತ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೂ, ಪಾಸ್ ಆಗಿರೋ ಮಕ್ಕಳಿಗೆಲ್ಲರಿಗೂ ನಮ್ಮ ಕಾಲೇಜ್ ಪರವಾಗಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಆ್ಯಂಡ್ ದಿವ್ಯಾಸಿ ಅಂತ ಹುಡುಗಿ 582 ಸೈನ್ಸ್ ಸ್ಟ್ರೀಮಲ್ಲಿ ತೊಗೊಂಡಿದ್ದಾರೆ. ಆ್ಯಂಡ್ 579 ಅಕ್ಷಯ ಎಸ್ ಅಂತ ಹುಡುಗಿ ಸೆಕೆಂಡ್ ಟಾಪರ್ ಆಗಿದ್ದಾರೆ. ಆ್ಯಂಡ್ ಅರ್ಫಾ ಖಾನುಮ್ A ಅಂತ ಕಾಮರ್ಸಲ್ಲಿ 578 ತಗೊಂಡು ಫಸ್ಟ್ ಟಾಪರ್ ಆಗಿದ್ದಾರೆ. ಪುನೀತ್ CM ಅಂತ ಸಂಜನಾ D ಅಂತ ಇಬ್ಬರು 571 ತಗೊಂಡು ಸೆಕೆಂಡ್ ಟಾಪರ್ ಅಲ್ಲಿ ನಿಲ್ಲಿಸಿದ್ದಾರೆ. ಆ್ಯಂಡ್ ಐ ವಾಂಟ್ ಟು congratulate not only toppers, I want to congratulate all distinction students and first class students and whoever has passed. Out of actually ನಮ್ಮ ಕಾಲೇಜಲ್ಲಿ 182 ಸ್ಟೂಡೆಂಟ್ಸ್ ಈ ವರ್ಷದಲ್ಲಿ ಎಕ್ಸಾಮ್ ಬರೆದಿದ್ದು. ಅದರಲ್ಲಿ 111 ಸ್ಟೂಡೆಂಟ್ಸ್ 111 ಜನ ಸ್ಟೂಡೆಂಟ್ಸು ಡಿಸ್ಟಿಂಕ್ಷನ್ಸ್ ಪಡೆದಿದ್ದಾರೆ. ಆ್ಯಂಡ್ 58 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ. ಆ್ಯಂಡ್ ಇದು ಆ್ಯಕ್ಚುಲಿ ಸಂಸ್ಥೆ 2017ನಲ್ಲಿ ಸಾಯಿ ವಿದ್ಯಾನಿಧಿ ಚಾರಿಟಬಲ್ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿದ್ದು. 2018ನಲ್ಲಿ ನಾವು ಸಾಯಿ ವಿದ್ಯಾನಿಧಿ ನ್ಯಾಷನಲ್ PU ಕಾಲೇಜ್ ಸ್ಟಾರ್ಟ್ ಮಾಡಿದ್ದು. ಡಾಕ್ಟರ್ BN ನರಸಿಂಹಮೂರ್ತಿ ಸರ್ ಅಂತ ಅವರು ಆ್ಯಕ್ಚುಲಿ ರೂರಲ್ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ರೂರಲ್ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ನಾವು ಈ ಕಾಲೇಜ್ ಸ್ಥಾಪನೆ ಮಾಡಿದ್ದು. ಫ್ರಮ್ 2018 ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು 86 ಸ್ಟೂಡೆಂಟ್ಸ್ನಿಂದ. ಪ್ರತಿ ವರ್ಷ ನಾವು ಟೀಚಿಂಗ್ ಏಡ್ಸ್ ಆಗಿರ್ಬೋದು, ಟೀಚಿಂಗ್ ಮೆಥಡಾಲಜಿ ಆಗಿರ್ಬೋದು, ಒಂದು ಅಕಾಡೆಮಿ ತಗೊಂಡು ಪ್ರತಿಯೊಂದು ವರ್ಷ ನಾವು ಹೊಸ ಅಕಾಡೆಮಿಕ್ಸಲ್ಲಿ ಸ್ಟ್ರಾಟಜೀಸ್ ತಗೊಂಡು ಪ್ರತಿಯೊಂದು ವರ್ಷ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದರು ಒಳ್ಳೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ದೇರ್ ವೆಸ್ ಸಪೋರ್ಟಿಂಗ್ ಪೇರೆಂಟ್ಸ್ ಆಗಿರ್ತಾರೆ. ಸ್ಟೂಡೆಂಟ್ಸ್ಗೂ ನಾವು ಎಷ್ಟು ವರ್ಕ್ ಕೊಟ್ಟರು, ಇಲ್ಲ ಸ್ಪೆಷಲ್ ಕ್ಲಾಸಸ್ ಮಾಡಿದ್ರೂ ಪೇರೆಂಟ್ಸ್ ಕಡೆಯಿಂದನೂ ಕಂಟಿನ್ಯೂಯಸ್ ಸಪೋರ್ಟ್ ಇರುತ್ತೆ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಎಂಟೈರ್ ಅವರ್ SVN ಪೇರೆಂಟ್ಸ್. ಆ್ಯಂಡ್ ಇನ್ನೊಂದು, ಎಲ್ಲ ಪೇರೆಂಟ್ಸು ಮಕ್ಕಳು ಉತ್ತೀರ್ಣ ಆಗಬೇಕು, ಪಾಸ್ ಆಗಬೇಕು, PUCನಾಗ ಆಗಿರ್ಬೋದು, ಯಾವುದೇ ಎಜುಕೇಷನ್ ಆಗಿರ್ಬೋದು. ಆ್ಯಂಡ್ ನಮ್ಮ ಸಾಯಿ ವಿದ್ಯಾನಿಧಿನಲ್ಲಿ ನಾವು ಟಾಪರ್ಸ್ನ ಮಾತ್ರ ನೋಡಲ್ಲ, ವಿ ಟೇಕ್ ಆವ್ರೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್. ಅವ್ರನ್ನೂ ಸಮೇತ ನಾವು ಇಂಪ್ರೂವ್ ಮಾಡಿಕೊಂಡು ಪ್ರತಿ ವರ್ಷ ನಾವು ಅವ್ರನ್ನ ಪಾಸ್ ಮಾಡಿಸೋದು ನಮ್ಮ ಆ್ಯಕ್ಚುಲಿ ಟಾರ್ಗೆಟ್. ಸೊ ಅದನ್ನು ಯಾವ ವರ್ಷವೂ ನಾವು ಕಡಿಮೆ ಮಾಡಿಲ್ಲ. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ನು ನಾವು ಪಾಸ್ ಮಾಡೋದಕ್ಕೆ 100% ಎಫರ್ಟ್ಸ್ ಹಾಕ್ತೀವಿ. ಆ್ಯಂಡ್ ವಿ ಹ್ಯಾವ್ ಡನ್ ದಿ ಬೆಸ್ಟ್ ಫಾರ್ ದಿ ಸ್ಟೂಡೆಂಟ್. ಆ್ಯಂಡ್ ಆ್ಯಕ್ಚುಲಿ ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದ್ದು ರೂರಲ್ ಮಾಸ್ಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಅಕಾಡೆಮಿಕ್ಸ್ ಕೊಡಬೇಕು ಅಂತ. ಬಟ್ ಅದನ್ನು ನಾವು 100% ಎಫರ್ಟ್ಸ್ ಹಾಕಿ ಮಾಡ್ತೀವಿ ಆ್ಯಂಡ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದ.
ನಮ್ಮ ಕಾಲೇಜ್ ಪರವಾಗಿ, ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಆ್ಯಂಡ್ ನಮ್ಮ ಸ್ಟಾಫ್ ಪರವಾಗಿ ನಮ್ಮ ಸ್ಟೂಡೆಂಟ್ಸ್ಗೂ ಅವ್ರ ಪೋಷಕರಿಗೂ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ. ನಾನು ಸಾಯಿ ವಿದ್ಯಾನಿಧಿ ನ್ಯಾಷನಲ್ PU ಕಾಲೇಜ್ಗೆ ಈ ವರ್ಷ ಪ್ರಥಮ ಸ್ಥಾನದಲ್ಲಿದ್ದೀನಿ. ವಿಜ್ಞಾನ ವಿಭಾಗದಲ್ಲಿ ವಾಸವಾಗಿದ್ದೆ. ಎಲ್ಲ ಟೀಚರ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿ ಕೋಚಿಂಗು ಎಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು JEಯಿಂದ ಹಿಡಿದು ನೀಟ್ವರೆಗೂ ತುಂಬ ಕೋಚಿಂಗ್ ಕೊಟ್ಟಿದ್ದಾರೆ. ಬೋರ್ಡಲ್ಲೂ ತುಂಬ ಎಫರ್ಟ್ಸ್ ಹಾಕಿದ್ವಿ, ಬಟ್ ಎಲ್ಲಿ ಮಿಸ್ಟೇಕ್ ಆಯಿತು ಗೊತ್ತಿಲ್ಲ, ಮಾರ್ಕ್ಸ್ ಕಮ್ಮಿ ಬಂದಿದೆ. ಸ್ಟಿಲ್ ರಿವ್ಯಾಲ್ಯೂಷನ್ಗೆ ಹಾಕಬೇಕು, ಹಾಕಿ ಇನ್ನೂ ನಮ್ಗೆ ಬೇಕಾಗಿರೋ ಮಾರ್ಕ್ಸ್ನ ಪಡ್ಕೊತೀವಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಸಪೋರ್ಟಿವ್ ಆಗಿದ್ದಕ್ಕೆ. ಆ್ಯಂಡ್ ನಮ್ಮ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದರು. ಸ್ಟಾರ್ಟಿಂಗಿಂದ ಹಿಡಿದು 2 ಇಯರ್ಸು ತುಂಬ ಎಫರ್ಟ್ಸ್ ಹಾಕಿದ್ದೀವಿ. ತುಂಬ ಸಪೋರ್ಟ್ ಮಾಡಿದ್ದಾರೆ ಲೆಕ್ಚರರ್ಸು. ಅವ್ರ ಎಫರ್ಟ್ಸು ತುಂಬ ಇದೆ. ಅವ್ರಿಗೂ ತುಂಬ ಆಸೆ ಇತ್ತು ಎಲ್ಲ ಇದರಲ್ಲೂ ಟಾಪಲ್ಲಿ ಇರಬೇಕು ಅಂತ. ನಮ್ಮ ಎಫರ್ಟ್ಸು ನಾವು ಹಾಕಿದ್ದೀವಿ. ಅವರು ತುಂಬ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ. ಎಲ್ಲ ಲೆಕ್ಚರರ್ಸ್ಗೂ ಥ್ಯಾಂಕ್ಸ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ 579 ತೆಗೆದು ದ್ವಿತೀಯ ಸ್ಥಾನ ಪಡೆದಿದ್ದೇನೆ. ನನ್ನ ಈ ಸಾಧನೆಗೆ ನಂದು ಎಷ್ಟು ಎಫರ್ಟ್ಸ್ ಇತ್ತು ಅಷ್ಟೇ ಎಫರ್ಟ್ಸು ಎಲ್ಲ ಲೆಕ್ಚರರ್ಸ್ದು ಇತ್ತು. ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನೂ ಬರಬೇಕಿತ್ತು, ಬಟ್ ಸಾಕು. ಇನ್ನೂ ರಿವ್ಯಾಲ್ಯೂಷನ್ಗೆಲ್ಲ ಹಾಕ್ತೀರಿ, ಇನ್ನೂ ಬರಬೇಕು ಮಾರ್ಕ್ಸು. ತುಂಬಾ ಎಫರ್ಟ್ ಹಾಕಿದ್ದಾರೆ ಎಲ್ಲ ಲೆಕ್ಚರರ್ಸು. ಪ್ರತಿಯೊಂದು ಸ್ಪೆಷಲ್ ಕ್ಲಾಸಸ್ ತೊಗೊಂಡು ಇನ್ನೂ ಮಾರ್ಕ್ಸ್ ಬರಬೇಕು ಅಂತಂದ್ಬಿಟ್ಟು ತುಂಬಾ ಎಂಕರೇಜ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ನಾನು ನನ್ನ ತಂದೆ ತಾಯಿಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರು. ಲೆಕ್ಚರ್ಸ್ ಎಲ್ಲರೂ ಅಷ್ಟೇ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರು. ಮತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದನೂ ತುಂಬಾ ನಂಬಿಕೆ ಇಟ್ಟಿದ್ರು ಎಲ್ಲರೂ ನನ್ನ ಮೇಲೆ. ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ. I'm little bit nervous about talking about myself. Okay. Firstly, I would like to thank my teachers and all. They are ಅಂದರೆ ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡಿದರು, ಗೈಡ್ ಮಾಡಿದ್ರು. ನಾವು ಎಷ್ಟೇ ಸಲ ಕ್ವಶನ್ಸ್ ರೈಸ್ ಮಾಡಿದ್ರು ಅವರು ಹೇಳಕ್ಕೆ ರೆಡಿ ಇದ್ದರು. ಆ್ಯಂಡ್ ದೆನ್ ಥ್ಯಾಂಕ್ ಅಬೌಟ್ ಮೈ ಪೇರೆಂಟ್ಸ್ who are supported me and guided me as well as. Special thanks goes to my small group, that is 5 members. ನಾವು 5 ಮೆಂಬರ್ಸ್ ಇರ್ತಾ ಇದ್ವಿ. ಅವರು ಏನು ಅವ್ರಿಗೇನು ಬರಲ್ಲ ನಾನು ಹೇಳ್ಕೊಡ್ತಾ ಇದ್ದೆ. ಆ್ಯಂಡ್ ನನಗೇನು ಗೊತ್ತಿತ್ತು ಅವರು ಸ್ವಲ್ಪ ಹೇಳ್ಕೊಡ್ತಾಯಿದ್ರು. ಅದರಿಂದ ಸ್ವಲ್ಪ ಜಾಸ್ತಿ ನಾನು ಇಂಪ್ರೂವ್ ಆದೆ. ಸೊ ದೋಸ್ ಸ್ಪೆಷಲ್ ಥ್ಯಾಂಕ್ಸ್ ಗೋಸ್ ಟು ಮೈ ಸ್ಮಾಲ್ ಗ್ರೂಪ್. ಸೊ ಥ್ಯಾಂಕ್ ಯು. I am studying in Sai Vidyanidhi College, 2nd PU Commerce. ನನಗೆ ಫಸ್ಟ್ ಮಾರ್ಕ್ಸ್ ಬಂದಾಗ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ತೀರಾ ಕಡಿಮೆ ಆಗಿತ್ತು ಅಂತ ಮನೇಲೆಲ್ಲ ಬೈತಿದ್ರು. ಬಟ್ ಪರವಾಗಿಲ್ಲ, 10th ಇವಾಗ ಜಾಸ್ತಿ ತೆಗೆದಿದ್ದೀನಿ ಅನ್ನೋದೊಂದು ಖುಷಿ. ಮತ್ತು ಇದರಿಂದ ನನ್ನ ಈ ರಿಸಲ್ಟಿಂದ ನನ್ನ ಟೀಚರ್ಸ್ ಎಲ್ಲರೂ ಇದ್ದರು, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಪೇರೆಂಟ್ಸ್ ಅವ್ರು ಏನು ಕಷ್ಟಪಡ್ತಿದ್ರು ಅದಕ್ಕೆ ಸಿಕ್ಕಿರೋ ಪ್ರತಿಫಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.